ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಹನಾ ವ್ಲಾಗ್ಸ್ ಮಧುಗಿರಿ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲ್ ಅಲ್ಲಿ ಬರೋ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಇದು ಬಂದು ಶನಿವಾರದ ವ್ಲಾಗ್ ಆಗಿರ್ತದೆ. ಇವತ್ ಮಕ್ಳಿಗೆ ಬೇಗನೆ ಸ್ಕೂಲ್ ಇರೋದ್ರಿಂದ ನಾನು ಎದ್ದು ಬಾಗ್ಲು ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗ್ಲಿಗೂ ನೀರ್ ಹಾಕಿ ತುಳಸಿ ಕಟ್ಟಿಗೂ ಅರ್ಶನ ಕುಂಕುಮ ಎಲ್ಲ ಇಟ್ಟು ಇವಾಗ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ಇವಾಗ ಶನಿವಾರ ಮಾರ್ನಿಂಗ್ ಕ್ಲಾಸ್ ಆಗಿರೋದ್ರಿಂದ ಇನ್ ಮಕ್ಳನ್ನ ಸ್ಕೂಲಿಗೆ ಕರ್ಕೊಂಡ್ ಹೋಗಕ್ಕೆ ಆಟನು 7:30 ಅಷ್ಟ್ರಲ್ಲಿ ಬರ್ತತೆ. ಅಷ್ಟ್ರಲ್ಲಿ ತಿಂಡಿನೂ ಕೂಡ ಮಾಡ್ಬೇಕು. ನಾನ್ ಆಚೆ ಬಾಗ್ಲಿಗೆಲ್ಲ ನೀರ್ ಹಾಕಿ ಒಳಗ್ ಬರೋ ಅಷ್ಟ್ರಲ್ಲಿ ಆಗ್ಲೇ 6 ಗಂಟೆನೆ ಆಗ್ತಾ ಐತೆ. ಇನ್ ಮಕ್ಳಿಗೂ ಸ್ನಾನ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಬ್ರಿಗೂನು ನೀರ್ ಕಾಯಕ್ ಇಟ್ಟಿದ್ದೆ. ಇವಾಗ ಒಬ್ರೊಬ್ರೆ ಅವರು ಸ್ನಾನ ಮಾಡ್ಕೊಂಡ್ ರೆಡಿ ಆಗ್ತಾ ಇದ್ರು ಇನ್ ಸ್ಕೂಲ್ಗೆ ಹೋಗಕ್ಕೆ. ಆಗ್ಲೇ 7 ಗಂಟೆನೆ ಆಗ್ತಾ ಬಂತು. ಇವತ್ತಿನ ತಿಂಡಿಗೆ ಏನ್ ಮಾಡ್ಬೇಕು ಅಂದಿದ್ಕೆ ಉಪ್ಪಿಟ್ಟು ಮಾಡು ಅಂತ ಕೇಳಿದ್ರು. ಅದಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ. ನಮ್ಮನೇಲಿ ಉಪ್ಪಿಟ್ಟು ಅಂದ್ರೆ ಯಾರಿಗೂ ಇಷ್ಟನೇ ಆಗಲ್ಲ. ಇವತ್ತೇನೋ ಉಪ್ಪಿಟ್ಟು ಕೇಳ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಇವತ್ ಮಾಡ್ತಾ ಇದ್ದೀನಿ ಉಪ್ಪಿಟ್ಟನ್ನ. ನಾನ್ ಸ್ಕೂಲ್ ಇವ್ರಿಗೆ ಸ್ಟಾರ್ಟ್ ಆದಾಗಿಂದನು ಒಂದ್ಸರಿನೂ ಉಪ್ಪಿಟ್ಟೆ ಮಾಡಿರ್ಲಿಲ್ಲ. ಒಂದ್ಸರಿ ಬೆಳಗ್ಗೆ ಅಷ್ಟೇ 9 ಗಂಟೆ ಅಷ್ಟೊತ್ತು ತಿಂತೀವಲ್ಲ, ಬಿಸಿ ಇರ್ತದೆ ಉಪ್ಪಿಟ್ಟೆ ಮಾಡ್ಕೊಡು ಅಂದ್ರು. ನಮ್ಮನೇಲಿ ನಾನು ಉಪ್ಪಿಟ್ಟು ಮಾಡೋದೇ ರೇರು. ಯಾವಾಗ್ಲೋ ಒಂದೊಂದ್ಸರಿ ಅಷ್ಟೇ ಮಾಡೋದು ಉಪ್ಪಿಟ್ಟನ್ನ. ನನ್ ಮಗ್ಳಿಗೆ ಒಂದ್ ಸ್ವಲ್ಪ ಇಷ್ಟ ಉಪ್ಪಿಟ್ಟು. ಅದು ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ. ಒಂದೊಂದ್ಸರಿ ಕೇಳ್ತಾರೆ ಉಪ್ಪಿಟ್ಟನ್ನ, ಅವಾಗ ಕೇಳ್ದಂಗ್ ಮಾಡ್ಕೊಡ್ತೀನಿ ಅಷ್ಟೇ. ತರಕಾರಿ ಎಲ್ಲ ಏನು ಹಾಕ್ದಂಗೆನೆ ಸುಮ್ನೆ ಸಿಂಪಲ್ ಆಗಿ ಬರೀ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಅವನ್ನ ಹಾಕ್ಬಿಟ್ಟು ಮಾಡ್ತಾ ಇದೀನಿ ಉಪ್ಪಿಟ್ಟನ್ನ. ಬನ್ಸಿ ರವೆಲ್ ಮಾಡ್ತಾ ಇರೋದು ಉಪ್ಪಿಟ್ಟು. ಮಾಮೂಲಿ ಎಲ್ಲಾರ ಮನೇಲೂ ಇದೇ ತರಾನೇ ಮಾಡೋದು. ಆದ್ರೆ ತರಕಾರಿಗಳು ಆಡ್ ಮಾಡ್ಬಿಟ್ಟು ಸಬಾಕ್ಸಿ ಸೊಪ್ಪು ಆ ತರ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ನಾನು ಈ ತರ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಬಾಣ್ಲಿನ ಕಾಯಕ್ ಇಟ್ಟಿದ್ದೆ. ಅದನ್ನೊಂದ್ ಸ್ವಲ್ಪ ಕಾಯ್ದ್ಮೇಲೆ ಅದಕ್ಕೊಂದ್ 2 ಟೀ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ, ಒಂದ್ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತೆ ಕಡಲೆ ಬೀಜ ಇವೆಲ್ಲ ಹಾಕೊಂಡ್ ಸ್ವಲ್ಪ ಫ್ರೈ ಮಾಡ್ಬಿಟ್ಟು 2 ಈರುಳ್ಳಿ ಮತ್ತೆ ಒಂದ್ 4 ರಿಂದ 5 ಹಸಿರು ಮೆಣಸಿನ್ಕಾಯಿ, 1-2 ಟೊಮೊಟೊನು ಎಲ್ಲ ಹಚ್ಚಿಕೊಂಡಿದ್ದೆ. ಇವಾಗ ಕಡಲೆ ಬೀಜ ಮತ್ತೆ ಕಡಲೆಬೇಳೆ ಅವೆಲ್ಲ ಫ್ರೈ ಆದ್ಮೇಲೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಇವೆಲ್ಲ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡೆ. ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ಟೊಮೊಟೊ ಹಚ್ಚಿಕೊಂಡಿದ್ನಲ್ಲ ಟೊಮೊಟೊನು ಹಾಕೊಂಡು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕ್ಬಿಟ್ಟು ಟೊಮೊಟೊ ಎಲ್ಲ ಮೆತ್ತಗಾಗೋವರೆಗೂ ಒಂದ್ ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಯಿಸ್ದೆ. ಈ ಉಪ್ಪಿಟ್ಟಿಗೆ ನಾನ್ ತರಕಾರಿ ಎಲ್ಲ ಏನ್ ಹಾಕ್ತಾ ಇಲ್ಲ. ಇವಾಗ ಟೊಮೊಟೊ ಹಾಕ್ತಿವಲ್ಲ ಅವಾಗ್ಲೇ ಕೂಡ ತರಕಾರಿನೂ ಹಾಕ್ಬಿಟ್ಟು ತರಕಾರಿನೂ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಹೊತ್ತು ಎಣ್ಣೆಲಿ ಬೇಯಿಸ್ಕೊಬಹುದು. ನಾನಿನ್ ತರಕಾರಿ ಏನು ಹಾಕಿಲ್ವಲ್ಲ. ಇನ್ನೊಂದ್ ಕಡೆ ಬಿಸಿನೀರನ್ನು ಕಾಯಕ್ ಇಟ್ಟಿದ್ದೆ. ಟೊಮೊಟೊ ಎಲ್ಲ ಬೇಯೋ ಅಷ್ಟ್ರಲ್ಲಿ ಇನ್ ಬಿಸಿನೀರನ್ನು ಕಾಯ್ದಿತ್ತು. ಅಳತೆ ನೋಡ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕೊಂಡು ಇವಾಗ ರವೆನೂ ಅಷ್ಟೇ ರವೆನೂ ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ ರವೆನೂ ಹಾಕಿ ಅವಾಗ್ಲೇ ಟೊಮೊಟೊ ಬೇಯೋವಾಗನು ಒಂದ್ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ. ಇವಾಗ ರವೆ ಎಲ್ಲ ಹಾಕಿದ್ಮೇಲೆ ಹಾಗೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಇನ್ನ ಒಂದ್ ಸ್ವಲ್ಪ ಉಪ್ಪುನು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಇವಾಗ ಒಂದ್ ಸ್ವಲ್ಪ ತುಪ್ಪನು ಆಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ತುಪ್ಪ ಮತ್ತೆ ಕೊತ್ತಂಬರಿ ಸೊಪ್ಪು ಇವೆರಡನ್ನು ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಪ್ಲೇಟ್ ಮುಚ್ತಾ ಇದ್ದೀನಿ ಅಷ್ಟೇ. ಇನ್ನೊಂದ್ 2 ನಿಮಿಷದಷ್ಟೊತ್ತಿಗೆ ಉಪ್ಪಿಟ್ಟು ರೆಡಿ ಆಯ್ತು. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಇವೆಲ್ಲ ಹಚ್ಚಿಕೊಂಡಿದ್ದಕ್ಕೆ ಒಂದ್ ಸ್ವಲ್ಪ ಬೇಗನೆ ರೆಡಿ ಆಯ್ತು. ಇವತ್ತು ತಿಂಡಿ ಕರೆಕ್ಟ್ ಆಗಿ 7:10 ಇವಾಗ ಟೈಮು 7:10 ಅಷ್ಟೊತ್ತಿಗೆ ತಿಂಡಿ ಎಲ್ಲ ರೆಡಿ ಆಗೈತೆ. ಹಂಗೆ ಒಂದ್ ಕಡೆ ಹಾಲು ಕಾಯಕ್ ಇಟ್ಟಿದ್ದೆ. ಇವಾಗ ಹುಡುಗರು ಕಾಫಿನೂ ಮಾಡ್ಕೊಡ್ತಾ ಇದ್ದೀನಿ. ಮಾಮೂಲಿ ಸಣ್ಣ ರವೆಗ್ ಮಾಡ್ತೀವಲ್ಲ ಉಪ್ಪಿಟ್ಟು, ಆ ತರ ಉಪ್ಪಿಟ್ಟಿಗಿನ್ನ ಇವ್ರಿಬ್ರಿಗೂ ಇವಾಗ ಬನ್ಸಿ ರವೆಲ್ ಮಾಡಿದ್ದೀನಲ್ಲ ಈ ಉಪ್ಪಿಟ್ಟು ಇಷ್ಟ ಆಗ್ತದೆ. ಇದು ಆರ್ಕೊಂಡ್ಮೇಲೆ ಒಂಥರ ಉದ್ರು ತರ ಇರ್ತತಲ್ಲ ಈ ಉಪ್ಪಿಟ್ಟು. ಇದನ್ನಾದ್ರೆ ಒಂದ್ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ಒಂದ್ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಇಟ್ಟಿದ್ನಲ್ಲ. ಇವಾಗ ಒಂದ್ ಸ್ವಲ್ಪ ಎಲ್ಲ ಚೆನ್ನಾಗಿ ಕುಂಬ್ಳಕೊಂಡಿತ್ತು. ಇವಾಗ ಅದನ್ನ ಲಂಚ್ ಬಾಕ್ಸಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ನನ್ ಮಗನ್ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಇವ್ರು ಶನಿವಾರದ ಬೆಳಗ್ಗೆ ಹೊತ್ತು ಮಾತ್ರ ಟೀ ಕಾಫಿ ಏನಾದ್ರು ಕುಡಿಯೋದು. ಶನಿವಾರದ ಯೋಗ ಮಾಡಿಸ್ತಾರಲ್ಲ ಬೆಳಗ್ಗೆನೆ ಒಂಥರ ತಲೆನೋವು ತಿರ್ತತೆ ಅಂತ ಶನಿವಾರದ ಮಾತ್ರ ಕಾಫಿ ಕುಡಿತಾರೆ. ಮಾಮೂಲಿ ಡೇಸ್ ಎಲ್ಲ ಸಾಯಂಕಾಲ ಬಂದಷ್ಟೇ ಹಾಲು, ಟೀ, ಕಾಫಿ ಆತರ ಏನಾದ್ರು ಕುಡಿಯೋದು. ಮಾಮೂಲಿ ದಿನ ಇವ್ರಿಬ್ರು ರೆಡಿ ಆಗೋ ಅಷ್ಟ್ರಲ್ಲಿ ತಿಂಡಿನೇ ಮಾಡಿರ್ತೀನಿ. ಇವ್ರಿಬ್ರು ರೆಡಿ ಆಗೋ ಅಷ್ಟ್ರಲ್ಲಿ ಒಂದೊಂದ್ಸರಿ 8 ಗಂಟೆ, ಒಂದೊಂದ್ಸರಿ 8:15 ಆಗಿರ್ತದೆ. ನಮ್ಗಂತೂ ಇವಾಗ ಕಾಫಿಗಳು ಕುಡಿಯೋದ್ ರೂಢಿ ಮಾಡ್ಕೊಂಡು ಇವಾಗ ಕಾಫಿಗಳು ಕುಡಿದಂಗ್ ಇರಕ್ಕಾಗಲ್ಲ. ಆ ತರ ಮಕ್ಕಳನ್ನು ರೂಢಿ ಮಾಡ್ಕೊಂಬಾರ್ದು ಅಂತ ಹೇಳಿ ನಾನು ಅವ್ರಿಗೆ ಬೆಳಗ್ಗೆ ಹೊತ್ತು ಆತರ ಕೊಡೋದನ್ನು ಜಾಸ್ತಿ ರೂಢಿ ಮಾಡಿಲ್ಲ. ಇನ್ನ ಬೆಳಗ್ಗೆ ಹೊತ್ತು ಕರ್ಬೇವಿನ ಸೊಪ್ಪು, ಬಾದಾಮಿ, ಕ್ಯಾರೆಟ್ ಆತರ ತಿನ್ನಕ್ ಕೊಡ್ತೀನಿ. ಅವ್ರಿಗೂ ಕಾಫಿ ಮಾಡ್ಕೊಟ್ಟು ನಾನು ಒಂದ್ ಕಪ್ ಕಾಫಿ ಮಾಡ್ಕೊಂಡ್ ಕುಡ್ದೆ. ನನ್ ಮಗಳಿಗೆ ಜಡೆ ಹಾಕೋ ಅಷ್ಟ್ರಲ್ಲಿ ನಾಟನು ಬಂತು. 7:25 ಆಗಿತ್ತು. ನಾಟ ಬಂತಲ್ಲ ಇಬ್ರು ಹೊರಟ್ರಿ ಸ್ಕೂಲ್ಗೆ. ದಿನ ಅವ್ರ ಸ್ಕೂಲ್ಗೆ ಹೋಗೋ ಅಷ್ಟ್ರಲ್ಲೇನೆ ಎಲ್ಲ ಕೆಲಸ ಮತ್ತೆ ಪೂಜೆ ಎಲ್ಲ ಆಗಿರ್ತದೆ. ಇವತ್ತು ಶನಿವಾರ ಅಲ್ವಾ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನ ಒಂದ್ ಸ್ವಲ್ಪ ಬಟ್ಟೆಗಳವೆ, ಬಟ್ಟೆ ಒಗಿಬೇಕು. ಇನ್ನ ಎಲ್ಲ ಕಸ ಗುಡಿಸಿದೀನಿ, ನೆಲ ವರ್ಸಕ್ಕೂ ನೀರ್ ಹಿಡಿದಿಟ್ಟಿದೀನಿ. ಸಿಲಿಂಡರ್ ಒಂದ್ ಖಾಲಿ ಆಗಿತ್ತು, ಹಾಗೆ ಸಿಲಿಂಡರ್ ಹಾಕ್ಬಿಟ್ಟು ಅದನ್ನು ಕೂಡ ಇಲ್ಲೇ ಇಟ್ಟಿದೀನಿ. ಇನ್ನ ಅದನ್ನು ಎತ್ತಿಡ್ಬೇಕು. ನಾನ್ ನೈಟ್ ಅಡ್ಗೆ ಮನೆ ಕ್ಲೀನ್ ಮಾಡೋದ್ರಿಂದ ಇವತ್ತು ಉಪ್ಪಿಟ್ಟು ಅಷ್ಟೇ ಅಲ್ವಾ ಮಾಡಿದ್ದು, ಏನ್ ಅಷ್ಟೊಂದ್ ಕಸರೇನು ಆಗಿಲ್ಲ. ಕಾಫಿ ಮಾಡಿರೋ ಮಾತ್ರ ಒಂದ್ ಸ್ವಲ್ಪ ಪಾತ್ರೆ ಅವೆ.
ಇನ್ ಮಕ್ಳನ್ನು ಸ್ಕೂಲಿಗೆ ಕಳಿಸಿ ಇವತ್ತೊಂದ್ ಸ್ವಲ್ಪ ಅಡ್ಗೆ ಮನೆ ಕಬೋರ್ಡ್ಗಳು ಅವೆಲ್ಲ ಒರೆಸ್ಬಿಟ್ಟು ಅಡ್ಗೆ ಮನೆ ಒಂದ್ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಬೇಕಿತ್ತು. ಇವತ್ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ ನ ಕಂಟಿನ್ಯೂ ಮಾಡ್ಲಿಲ್ಲ. ಇನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ನಾನು ಬಟ್ಟೆಗಳೆಲ್ಲ ಒಗ್ದು ಒಣಗಾಕಿ ಮ್ಯಾಲ ಅಫ್ಟಿಯರ್ ಇಂದ ಒಂದ್ ಸ್ವಲ್ಪ ಎಲ್ಲ ನೀಟಾಗಿ ಮೆಟ್ಲುಗಳು ಅವೆಲ್ಲ ತೊಳ್ಕೊಂಡ್ ಬರೋದೆಲ್ಲ ಸಾಯಂಕಾಲನೇ ಆಗೋಯ್ತು. ಮತ್ತೆ ವ್ಲಾಗ್ ನ ಕಂಟಿನ್ಯೂ ಮಾಡ್ಲಿಲ್ಲ. ಸಂಜೆ ಕೆಲ್ಸ ಎಲ್ಲ ಮುಗಿಸಿ ಸ್ನಾನಾನು ಮಾಡ್ಕೊಂಡು ಇವಾಗ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ 5 ಗಂಟೆಯಿಂದ ಆಗ್ಲೇ ನಮ್ಮ ಮಧುಗಿರಿಯಲ್ಲಿ ಮಳೆನೂ ಸ್ಟಾರ್ಟ್ ಆಗಿತ್ತು. ಆಗ್ಲೇ ಎಷ್ಟೊಂದ್ ದಿನ ಆಗೋಗಿತ್ತು ಮಳೆ ಬಂದಿತ್ತರ ನಮ್ಮ ಮಧುಗಿರಿಯಲ್ಲಿ. ಮಳೆ ಬಂದು ವೆದರ್ ಅಷ್ಟೇ ಇವತ್ತೊಂಥರ ಕೂಲ್ ಆಗಿ ಚೆನ್ನಾಗಿತ್ತು. ಟೈಮ್ ಆಗ್ಲೇ ಒಂದ್ 6:25 ಆಗಿತ್ತು. ಇವತ್ ಬೆಳಗ್ಗೆ ಬೇಗ ಎದ್ದಿದ್ರಲ್ಲ ಮಕ್ಳು, ಅವರು ಸ್ಕೂಲಿಂದ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಚಿಂಟು ಟಿವಿ ಹಾಕೊಂಡ್ ನೋಡ್ತಾವ್ರೆ. ಇವತ್ ಬೆಳಗ್ಗೆ ಪೂಜೆ ಮಾಡಿರ್ಲಿಲ್ಲ, ಒಂದೇ ಸರಿ ಸಂಜೆ ಮಾಡೋಣ ಅಂತ ಅನ್ಕೊಂಡು ನೆನ್ನೆ ಇಟ್ಟಿದ್ನಲ್ಲ ಹೂವಗಳು ಅವನು ಎಲ್ಲ ತೆಗ್ದಾಕ್ಬಿಟ್ಟು ಇವಾಗ ದೇವ್ರ ಮನೆಗ್ ಬೇರೆ ಹೂವ ಇಟ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆನು ಮಾಡಿದ್ವಿ. ಇವತ್ ಪೂಜೆ ಮಾಡೋ ಅಷ್ಟ್ರಲ್ಲಿ ಆಗ್ಲೇ ಟೈಮ್ 7 ಗಂಟೆನೆ ಆಯ್ತು. ಹಾಗೆ ಮಳೆನು ಇನ್ನೂ ಬರ್ತಾ ಇತ್ತು. ಬಿಸಿ ಬಿಸಿ ಮಕ್ಳಿಗೆ ಸ್ವಲ್ಪ ಹೀರೆಕಾಯಿ ಮತ್ತೆ ಆಲೂಗಡ್ಡೆ ಬಜ್ಜಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನನ್ ಮಗಂಗೆ ಆಲೂಗಡ್ಡೆ ಬೋಂಡ ಇಷ್ಟ, ಹಾಗೆ ನನ್ ಮಗಳಿಗೆ ಈರುಳ್ಳಿ ಬೋಂಡ ಇಷ್ಟ. ಹಾಗೆ ಒಂದ್ ಸ್ವಲ್ಪ ಹೀರೆಕಾಯಿ ಇತ್ತು, ಅದ್ರಲ್ಲೂ ಒಂದ್ ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಹೀರೆಕಾಯಿ ಮತ್ತೆ ಒಂದ್ ಸ್ವಲ್ಪ ಈರುಳ್ಳಿ ಹಾಕಿ ಮಾಡ್ತಾ ಇದ್ದೀನಿ. ಈ ಮಳೆ ಬರ್ತಿದ್ದಕ್ಕೂ ಅದಕ್ಕೂ ಈ ತರ ಬಿಸಿ ಬಿಸಿ ಬಜ್ಜಿ ಬೋಂಡ ಆ ತರ ಮಾಡ್ಕೊಂಡ್ ತಿಂದ್ರೆ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ಇನ್ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ಲ, ಮಧ್ಯಾಹ್ನ ಬಂದ್ ಅದೇ ಇತ್ತು, ಅದನ್ನೇ ತಿಂದಿದ್ರು ಸ್ಕೂಲಿಂದ ಬಂದು. ಇವಾಗ ರಾತ್ರಿ ಅಡ್ಗೆಗೆ ಒಂದ್ ಸ್ವಲ್ಪ ಹೀರೆಕಾಯಿ ಚಟ್ನಿನು ಮತ್ತೆ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡಕ್ಕೂ ಎಲ್ಲ ಬೇಯಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸುಮ್ನೆ ಇದನ್ನ ಒಂದ್ ರೌಂಡಿಂಗ್ ಮಿಕ್ಸಿಗೆ ಹಾಕೊಂಡ್ರೆ ಚಟ್ನಿನೂ ರೆಡಿ ಆಯ್ತು. ಹಾಗೆ ಒಂದ್ ಕಡೆ ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಅಲ್ಲಿ ಅನ್ನನೂ ಮಾಡಕ್ ಇಟ್ಟಿದ್ದೀನಿ. ಬಿಸಿ ಬಿಸಿ ಅನ್ನ ಮತ್ತೆ ಹೀರೆಕಾಯಿ ಚಟ್ನಿ ಬೋಂಡ ಇಟ್ಕೊಂಡು ಇವಾಗ ಊಟನು ಮಾಡ್ತಾ ಇದೀವಿ. ನನಗ್ ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಆತರ ಅದಕ್ಕಿನ್ನ ಈ ತರ ಹೀರೆಕಾಯಿ ಚಟ್ನಿ ಟೊಮೊಟೊ ಚಟ್ನಿ ಕೈ ಗೊಜ್ಜು ಆ ತರದಾಗ ಇಷ್ಟ. ಇನ್ ಊಟನು ತಿಂದು ಇವಾಗ ಅಡ್ಗೆ ಮನೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂತ ಇದ್ದೀನಿ. ಪಾತ್ರೆಗಳ್ನು ಎಲ್ಲ ಸಿಂಕಲ್ಲಿ ಹಾಕಿಟ್ಟಿದ್ದೀನಿ. ಇನ್ನ ಪಾತ್ರೆಗಳ್ನು ಎಲ್ಲ ತೊಳಿಬೇಕು. ಮೊದ್ಲು ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಕ್ಲೀನ್ ಮಾಡಿದೆ. ನನ್ ಮಗನು ಊಟ ತಿಂದು ಓಡಾಡ್ತಾ ಇದ್ರು, ಹಾಗೆ ನನ್ ಮಗಳನು ಇನ್ನು ಊಟ ತಿಂತಾವ್ರೆ. ಹಾಗೆ ಪಾತ್ರೆಗಳ್ನೆಲ್ಲ ತೊಳೆದು ಒರೆಸಿ ಜೋಡ್ಸಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಪಾತ್ರೆಗಳು ತೊಳಿತಾ ಇದ್ದೀನಿ. ನನ್ಗಂತೂ ಪಾತ್ರೆಗಳು ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡದೇ ಇದ್ರೆ ಬೆಳಗ್ಗೆ ಎದ್ದಾಗ ಅಡ್ಗೆ ಮನೆಗ್ ಬಂದ್ರೆ ಏನ್ ಕೆಲಸ ಮಾಡೋದು ಯಾವ ಕೆಲಸ ಬಿಡೋದು ಅನ್ನೋ ತರ ಅನ್ನಿಸ್ತತೆ. ಎಲ್ಲ ಒಂಥರ ಮೆಸ್ಸಿ ಮೆಸ್ಸಿ ಕಾಣಿಸ್ತಾ ಇರ್ತದೆ. ತರ ನೈಟ್ ಅಡ್ಗೆ ಮನೆನೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳ್ನು ಎಲ್ಲ ತೊಳೆದ್ ಜೋಡಿಸಿದ್ರೆ ಬೆಳಗ್ಗೆ ಅಡ್ಗೆ ಮನೆಗ್ ಬಂದಾಗ ಏನು ಅಷ್ಟೊಂದ್ ಕೆಲಸ ಇರಲ್ಲ. ಮೈಂಡು ಕೂಡ ಫ್ರೆಶ್ ಆಗಿರ್ತದೆ. ಬೆಳಗ್ಗೆ ತಿಂಡಿ ಕಾಫಿ ಎಲ್ಲ ಆರಾಮಾಗಿ ಮಾಡ್ಕೊಬಹುದು. ನಾನ್ ಯಾವತ್ತೂ ಅಡ್ಗೆ ಮನೆನ ಕ್ಲೀನ್ ಮಾಡಿ ಪಾತ್ರೆಗಳ್ನು ಕ್ಲೀನ್ ಮಾಡಿನೇ ಮಲ್ಗೋದು, ಇಲ್ಲಾಂದ್ರೆ ನಿದ್ದೆನೆ ಬರಲ್ಲ. ಇನ್ ಇವಾಗ ಪಾತ್ರೆಗಳ್ನು ಎಲ್ಲ ತೊಳೆದು ಜೋಡಿಸಿ ಒರೆಸಿ ಈ ತರ ಅಡ್ಗೆ ಮನೆನು ಎಲ್ಲ ಕ್ಲೀನ್ ಮಾಡಿದೆ. ಇವಾಗ ಒಂಥರ ಸಮಾಧಾನ. ಹಾಗೆ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಟೈಮು 9 ಗಂಟೆನೆ ಆಗಿತ್ತು. ಇವತ್ ಕ್ವಾಟ್ಲೆ ಕಿಚನ್ ಹಾಕಿದ್ರಲ್ಲ ಆ ಶೋ ನೋಡ್ತಾ ಇದ್ವಿ. ನಾನ್ ಸೀರಿಯಲ್ಗಳನ್ನೆಲ್ಲ ಅಷ್ಟೊಂದೇನ್ ನೋಡಲ್ಲ. ಶನಿವಾರ ಭಾನುವಾರ ಮಿಸ್ ಮಾಡದೆ ಕ್ವಾಟ್ಲೆ ಕಿಚನ್ ನೋಡ್ತೀನಿ. ಕ್ವಾಟ್ಲೆ ಕಿಚನ್ ಅಲ್ಲಿ ಈ ವಾರ ಬಂದು ಫ್ಯಾಮಿಲಿ ರೌಂಡ್ ನಡೀತಾ ಇತ್ತು. ಈ ಶೋ ನಲ್ಲಿ ಕಾಮಿಡಿ ಮತ್ತೆ ಅವ್ರ ಕ್ವಾಟ್ಲೆ ಕೊಡೋದು ಅಡ್ಗೆ ಮಾಡೋದು ಎಲ್ಲ ಒಂಥರ ಚೆನ್ನಾಗಿರ್ತದೆ. ಸೀಸನ್ 1 ಕೂಡ ನೋಡಿದೀವಿ, ಸೀಸನ್ 2ನೇದು. ಈ ಸೀಸನ್ ಅಷ್ಟೇ ಚೆನ್ನಾಗೈತೆ ಕಾಮಿಡಿ ಅವೆಲ್ಲ. ನೀವ್ ಯಾರ್ಯಾರು ಕ್ವಾಟ್ಲೆ ಕಿಚನ್ ನೋಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ರಿ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಸಹನಾ ವ್ಲಾಗ್ಸ್ ಮಧುಗಿರಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.